ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಜಮೀನು ಮಾರಾಟ ತೊಗೊಬಂದಿದ್ದೀನಿ. 1 ಎಕರೆ 35 ಗುಂಟೆ ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಜಾಗ ನೋಡಿ ಸರ್. ಇದೇನು ಡಾಂಬರ್ ತೋರಿಸ್ತಾ ಇದ್ದೀನಿ, ಈ ಡಾಂಬರ್ಗೆ ಟಚ್ ಆದಂಗೆ ಇರೋಂಥ ಜಾಗ. ಆಮೇಲೆ ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಒಂದು 500 ಮೀಟ್ರ್ ಆಗುತ್ತೆ. ಇದ್ರ ಮುಂದೆನೂ ಒಳ್ಳೊಳ್ಳೆ ಜಾಗಗಳು ಕೂಡ ತುಂಬ ಚೆನ್ನಾಗಿರೋಂಥ ಜಾಗಗಳು ಕೂಡ ಇದೆ. ಇನ್ನು ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ಮೈಸೂರು ಬ್ಯಾಂಗ್ಳೂರೆಲ್ಲ ತೊಗೊಂಡಿದ್ದಾರೆ. ಇದೇನು ಡಾಂಬರ್ ನೋಡ್ತಾ ಇದ್ದೀರಾ, ಈ ಡಾಂಬರ್ಗೆ ಟಚ್ ಆಗಿರೋಂಥ ಜಾಗ. ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಅಂತರದಲ್ಲಿದೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಹುಲ್ಲಳ್ಳಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಜಾಗದಿಂದ. ನೋಡಿ ಸರ್, ಇದೇನು ಡಾಂಬರ್ ನೋಡ್ತಿದ್ದಾರೆ ನೋಡಿ, ಇದೇ ಡಾಂಬರ್ಗಿರೋದು. ಒಳಗಡೆ ತೋರಿಸ್ಕೊಡ್ತೀನಿ ಜಾಗ. ನಿಮ್ಗೆ ಒಳ್ಳೆ ಬಾಕ್ಸ್ ಟೈಪಲ್ಲಿ ಬರುತ್ತೆ. 1 ಎಕರೆ 35 ಗುಂಟೆ ಬರುತ್ತೆ ನೋಡಿ. ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ಟಚ್ಚಲ್ಲಿದೆ ಜಾಗ. ಒಂದು 500 ಮೀಟ್ರು. ಒಂದು ವಿಲೇಜ್ ಬಂದು ದೊಡ್ಡ ವಿಲೇಜ್ ಇದೆ. ವಿಲೇಜ್ಗೆ ಒಂದು ಹತ್ತಿರದಲ್ಲಿದೆ ಜಾಗ ನೋಡಿ ಸರ್. ಇದೇನು ನೋಡ್ತಿದ್ದೀರಾ, ಇದೇ ಜಾಗ ನಿಮಗೆ 1 ಎಕರೆ 35 ಗುಂಟೆ. ಒಳ್ಳೆ ಕೆಂಪು ಮಣ್ಣು, ಇಟ್ಟಿಗೆ ಮಣ್ಣು ನೋಡಿ. ಅಲ್ಲಿ ನಾವು ತೋರಿಸ್ತಾ ಇದ್ದೀನಲ್ಲ, ಅದೇ ಡಾಂಬರು. ನಿಮಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗ್ಗೆ ಬರುತ್ತೆ ಸರ್. ಹೆಚ್ಚು ಕಮ್ಮಿ ಒಂದು 300 ರಿಂದ 400 ಅಡಿ ರೋಡ್ ಫೇಸಿಂಗ್ ಬರುತ್ತೆ ನಿಮಗೆ. ಮ್ಯಾಕ್ಸಿಮಮ್ ಒಂದು 300 ರಿಂದ 400 ಅಡಿ ರೋಡ್ ಫೇಸಿಂಗ್. ರೆಡ್ ಸಾಯಿಲು. ನೀವು ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಆ ಥರ ಇದೆ ಜಾಗ ನೋಡಿ. ನೀವೇನು ಬೋರ್ಗಿರ್ ಹಾಕ್ಸ್ತು ಅಂದರೆ ಪವರ್ ಲೈನು ಕೂಡ ಹತ್ತಿರದಲ್ಲೇ ಹೋಗಿದೆ ನೋಡಿ. ಇದೇನು ಜಮೀನು ನೋಡ್ತಾ ಇದ್ದಾರೆ ನೋಡಿ, ಪಕ್ಕದಲ್ಲೂ ಕೂಡ ಬ್ಯಾಂಗ್ಳೂರವ್ರು ತೊಗೊಂಡಿದ್ದಾರೆ. ಅದ್ರ ಪಕ್ಕದಲ್ಲೇ ಜಾಗ. ಇದು 2 ಪೀಸ್ ಬರುತ್ತೆ. ಇದೊಂದು ಪೀಸು ಮೇಲ್ಗಡೆ ಮರಗಳಿದೆಯಲ್ಲ ಅಲ್ಲಿವರೆಗೆ ಬರುತ್ತೆ. 1 ಎಕರೆ 35 ಗುಂಟೆ ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ಜಾಗ ಫಾರ್ಮ್ಗೆ ಮಾಡಿಕೊಂಡು 1 ಎಕರೆ 1.5 ಎಕರೆ ಇರೋರಿಗೆ ಒಳ್ಳೆ ಜಾಗ ನೋಡಿ. ನೋಡಿ ಇದರಲ್ಲಿ ನೀವು ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ, ಇಟ್ಟಿಗೆ ಮಣ್ಣಿದೆ, ಆ ಥರ ಇದೆ. ಇಲ್ಲ ನಿಮಗೆ ವಾಟರ್ ಬೆಲ್ಟೆಲ್ಲ ಒಂದು 100-150 ಎಕರೆಗೆಲ್ಲ ಭಯಂಕರ ನೀರು ಸಿಗುತ್ತೆ ಸರ್ ನಿಮಗೆ ನೋಡಿ. ಇಲ್ಲಿ ಏನು ತೋರಿಸ್ತಾ ಇದೆ ನೋಡಿ, ಅದೇ ಡಾಂಬರು. ಇದೇನು ತೋರಿಸ್ತಾ ಇದೆ ನೋಡಿ, ಡಾಂಬರು ನೋಡಿ ಸರ್. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರು ಪರ್ಚೇಸ್ ಮಾಡೋರು ಇದ್ದರೆ ವೀಡಿಯೋ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ನೋಡಿ. ಅದೇನು ಓಡಾಡ್ತಾ ಇದೆ ನೋಡಿ, ಅದೇ ಡಾಂಬರ್ ನೋಡಿ. ಲಾಸ್ಟ್ ಅಲ್ಲೊಂದು ಪೋಲ್ ಕಾಣಿಸ್ತದಲ್ಲ, 2ನೇ ಪೋಲು, ಅಲ್ಲಿಂದ ಸ್ಟ್ರೈಟು ಮೇಲಕ್ಕೆ ಹೋಗುತ್ತೆ. ನಿಮಗೆ ಒಳ್ಳೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ಸರ್ ಜಾಗ ನೋಡಿ. ಒಳ್ಳೆ ಕುಂಕುಮ ಥರ ಐತೆ ಸಾಯಿಲ್ ಮಾತ್ರ. ಮೈಸೂರಿಗೆ ಒಂದು 40 ಕಿಲೋಮೀಟ್ರ್ ಬರುತ್ತೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು. ಇದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ಸರ್ ನೋಡಿ. ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲು. ಈ ಜಾಗ ವಿಸಿಟ್ ಮಾಡಿದ್ರೆ ನೀವು ಬಿಡೋದೇ ಅಲ್ಲ, ಆ ಥರ ಇದೆ ಜಾಗ. ಸಿಂಪಲಾಗಿ 1 ಎಕರೆ 2 ಎಕರೆ ನೋಡ್ತಾರೆ ಅವ್ರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ ನೋಡಿ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ನಿಮ್ಮ ಲಾಯರ್ ಏನೇ ಕೇಳಿದ್ರು ಕೊಡೋಂಥ ಡಾಕ್ಯುಮೆಂಟ್ಸ್ ಕೊಡೋಂಥ ಜವಾಬ್ದಾರಿ ನಮ್ಮದು. ಡಾಕ್ಯುಮೆಂಟ್ಸ್ ವಿಚಾರ ಎಲ್ಲ ನಮ್ಮದೇ. ಖಂಡಿತ ನಿಮ್ಮ ಲಾಯರ್ ಏನು ಹೇಳ್ತಾರೆ ಆ ಡಾಕ್ಯುಮೆಂಟ್ಸ್ ಕೊಡೋಣ. ಬೇಕು ಅಂದರೆ ನಿಂತ್ಕೊಂಡು ನೀಟಾಗಿ ಪೆನ್ಸಿಗೂ ಕೂಡ ಮಾಡಿಸ್ಕೊಡ್ತೀನಿ. ಆಮೇಲೆ ವಿಲೇಜ್ಗೆ ಸೆಕ್ಯೂರು ಸರ್ ಜಾಗ. ವಿಲೇಜ್ಗೆ ಜಸ್ಟ್ ಒಂದು 500 ಮೀಟ್ರ್ ಆಗುತ್ತೆ ನೋಡಿ. ನೀವು ಡೈರೆಕ್ಟ್ ಬಂದರೆ ಬಸ್ಸಲ್ಲಿ ಜಮೀನು ಹತ್ರನೇ ಇಳ್ಕೊಬೋದು. ಇದೆಲ್ಲ ಬಸ್ ರೂಟ್. ನಿಮಗೆ ಡೈರೆಕ್ಟು ಬಂದರೆ ಜಮೀನು ಹತ್ರನೇ ಇಳ್ಕೊಬೋದು. ಜಾಗ ಮಾತ್ರ ಸೂಪರಾಗಿದೆ ನೋಡಿ ಸರ್. ಇಂಥ ಜಾಗಗಳು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ನು ಡಾಂಬರ್ ಟಚ್ಗೆ ಸಿಕ್ಕೋದು ತುಂಬ ರೇರು. ಡಾಂಬರ್ಗೆ ಸಿಕ್ಕೋದು ತುಂಬ ರೇರ್ ಇದೆ ನೋಡಿ. ನೋಡಿ ಸರ್, ಇಂಟ್ರೆಸ್ಟ್ ಇರೋ ಬೇಗ ಕಾಲ್ ಮಾಡಿ. ಸುಮ್ಮನೆ ಕಾಲ್ ಮಾಡಿ ಸರ್ ಎಲ್ಲಿ ಬರುತ್ತೆ ಏನಂತ ಕೇಳೋಕ್ಕೆಲ್ಲ ಹೋಗ್ಬೇಡಿ. ಡೈರೆಕ್ಟಾಗಿ ತೊಗೊಳೋಕೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟ್ ವಿಸಿಟ್ ಮಾಡಿ, ಜಾಗ ತೋರಿಸ್ಕೊಡೋಣ. ಅಕ್ಕಪಕ್ಕ ಒಳ್ಳೊಳ್ಳೆ ತೋಟಗಳು ಕೂಡ ಇದೆ. ವಿಲೇಜು ಕೂಡ ಒಂದು ದೊಡ್ಡ ವಿಲೇಜ್ ಇದೆ ಸರ್ ಇದು. ಓಕೆ, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.